ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ನಿಮಗೊಂದು ಉದ್ಯೋಗ ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸರ್ ಯಾವ ಹುದ್ದೆ ಅಂತ ಕೇಳ್ತೀರಾ? ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಎಸ್ ಎಸ್ ಬಿ ಅಂದರೆ ಸಶಸ್ತ್ರ ಸೀಮಾ ಬಲದಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪುರುಷ ಅಭ್ಯರ್ಥಿಗಳಿಗೆ ಡ್ರೈವರ್ ಹುದ್ದೆಗಳಿಗೆ ಸಹಿತ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಆಮೇಲೆ ಹಾಗಾದರೆ ವಯಸ್ಸಿನ ಮಿತಿ ಎಷ್ಟದ ಅಂತಕ್ಕಂಥ ಮಾಹಿತಿಯನ್ನು ಮೊದಲಿಗೆ ನಾನು ನಿಮ್ಗೆ ಹೇಳ್ತೀನಿ. 18ರಿಂದ 27 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಏನಪ್ಪ ಅಂದರೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ವಯಸ್ಸಿನ ಮಿತಿ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಅದೇ ರೀತಿಯಾಗಿ SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಅದ ಹೇಳಿನೇ. ಈಗ ನಿಮ್ಗೆ ಗೊತ್ತಿರಲಿ, ಕಾನ್ಸ್ಟೇಬಲ್ ವೆಟರ್ನರಿ ಹುದ್ದೆಗಳಿಗೆ ಅರ್ಜಿ ಹಾಕೋರಿದ್ರೆ 18ರಿಂದ 27 ವಯಸ್ಸೊಳಗಿರಬೇಕು. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಹಾಕೋರಿದ್ರು ಸಹಿತ 18ರಿಂದ 27 ಒಳಗಿರಬೇಕು. ವಾಟರ್ ಕ್ಯಾರಿಯರ, ಪಾಪ್ಯುಲರ, ಟೇಲರ, ವಾಷರ್ಮನ, ಕಾರ್ಪೆಂಟರ, ಇನ್ನೂ ಬೇರೆ ಬೇರೆ ಹುದ್ದೆಗಳದಾವ. ಇದಕ್ಕೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 23 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇದು ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 553 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 827 ಅದಾವ್ರಿ. ಅದ್ರಾಗ ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಎಷ್ಟದ ಅಂದ್ರೆ 553 ಹುದ್ದೆಗಳದಾವು. 18ರಿಂದ 27 ವಯಸ್ಸು ಒಳಗಡೆ ಇರ್ತಕ್ಕಂಥವ್ರು, 10ನೇ ತರಗತಿ ಪಾಸ್ ಆದಂಥವ್ರು, ಆಮೇಲೆ ಹೆವಿ ಲೈಸೆನ್ಸನ್ನು ಹೊಂದಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಹಾಕಬಹುದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಎಲ್ಲ ಹುದ್ದೆಗಳಿಗೆ ಏನೈತಪ್ಪ ಅಂದ್ರೆ ನೀವು ಯಾವ ಹುದ್ದೆಗೆ ಅರ್ಜಿ ಹಾಕ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೀರಿಯೆನ್ಸ್ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟನ್ನು ನೀವು ಹಚ್ಚಬೇಕಾಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಏನಿರ್ತದಪ್ಪ ಅಂದ್ರೆ ಮೊದಲಿಗೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಅದಾದ ನಂತರ ನೆಕ್ಸ್ಟ್ ಸ್ಕ್ರೀನ್ ಟೆಸ್ಟ್ ಇರ್ತದೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಹಾಗಾದರೆ ಫಿಸಿಕಲ್ ಏನೇನು ಇರ್ತೈತಪ್ಪ ಅಂದ್ರೆ 4.8 ಕಿಲೋಮೀಟ್ರವನ್ನು 24 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಅಂದ್ರೆ 5 ಕಿಲೋಮೀಟ್ರ್ ಒಳಗಡೆ ಆಗ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 2.4 ಕಿಲೋಮೀಟ್ರ್ ರನ್ನಿಂಗವನ್ನು 18 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ತದಪ್ಪ ಅಂದ್ರೆ 170 ಸೆಂಟಿಮೀಟರ್. ಅದು ಡ್ರೈವರ್ ಹುದ್ದೆಗೆ ಹಾಕೋರು ಕಂಪಲ್ಸರಿ 170 ಸೆಂಟಿಮೀಟರ್ ಇರ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಅದ. ಪುರುಷ ಅಭ್ಯರ್ಥಿಗಳಿಗೆ ಬೇರೆ ಹುದ್ದೆಗಳಿಗೆ 167.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ರಿಟರ್ನ್ ಎಕ್ಸಾಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ 2 ತಾಸಿನ ಎಕ್ಸಾಮ್ ಇರ್ತದೆ. ಒಟ್ಟು 100 ಪ್ರಶ್ನೆಗಳಿರ್ತಾವೆ. ಆಮೇಲೆ 100 ಮಾರ್ಕ್ಸ್ ಇರ್ತದೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತದೆ. ಒಂದು ಕ್ವಶನ 4 ಆಪ್ಷನ್ ಇರ್ತಾವೆ. ಅದನ್ನು ನೋಡಿಕೊಂಡು ನೀವು ಆನ್ಸರನ್ನು ಹಾಕಬೇಕು. ಅದೇ ರೀತಿಯಾಗಿ ಜನರಲ್ ನಾಲೆಜ 25 ಕ್ವಶನ 25 ಮಾರ್ಕ್ಸ. ಅದೇ ರೀತಿಯಾಗಿ ಮೆಥಮೆಟಿಕ್ಸ 25 ಕ್ವಶನ 25 ಮಾರ್ಕ್ಸ. ಅದೇ ರೀತಿಯಾಗಿ ರೀಸನಿಂಗ 25 ಕ್ವಶನ 25 ಮಾರ್ಕ್ಸ. ಅದೇ ರೀತಿಯಾಗಿ ಜನರಲ್ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರ್ತದೆ. ಇದಕ್ಕೂ 25 ಕ್ವಶನ 25 ಮಾರ್ಕ್ಸ. ಒಟ್ಟು 100 ಕ್ವಶನ 100 ಮಾರ್ಕ್ಸಿಂದ ಇರ್ತದೆ. ಇಲ್ಲಿ ಎಕ್ಸಾಮ್ ಯಾವ ಭಾಷೆಯೊಳಗೆ ಬರೀಬೇಕಪ್ಪ ಅಂದ್ರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯೊಳಗೆ ನೀವು ಪರೀಕ್ಷೆನ ಬರೀಬೇಕು. ಕನ್ನಡದಲ್ಲಿ ಇರುವುದಿಲ್ಲ. ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಪರೀಕ್ಷೆನ ಬರೀಬೇಕಾಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಮಾರ್ಚ್ 21, 2026ರಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಏಪ್ರಿಲ್ 20, 2026 ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ವಿವರವಾಗಿ ಹೇಳಿದರೆ ಟೈಮ್ ಭಾಳ ಹೋಗ್ತದೆ ಅಂದ್ಕೊಂಡು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಗಮನಿಸ್ಬೋದು, ಬೋರ್ಡ್ ಮೇಲೆ ಅದ ನೋಡ್ತಾ ಇದ್ರಿ. ಒಟ್ಟು 7 ಪೇಜ್ ಅದ. ಯಾವ್ಯಾವ ಹುದ್ದೆಗಳು ಎಷ್ಟದಾವ ಅನ್ನೋದು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆಮೇಲೆ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ವಿದ್ಯಾರ್ಥಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಒಟ್ಟು ಎಷ್ಟು ಐತಂದ್ರೆ 7 ಪೇಜ್ ಐತ್ರಿ ಇದು ನೋಟಿಫಿಕೇಷನ್. 7 ಪೇಜ್ ನೋಟಿಫಿಕೇಷನ್ ಅಂದರೆ ನಾವು ಟೋಟಲಾಗಿ ಇದನ್ನೆಲ್ಲ ನಿಮಗೆ ಬಿಡ್ತೀವಿ. ಎಲ್ಲಿ ಬಿಡ್ತೀವಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ನೋಟಿಫಿಕೇಷನ್ನ ಬಿಡ್ತೀವಿ. ಇದನ್ನು ನೋಡಿಕೊಂಡು ಕರೆಕ್ಟಾಗಿ ತಿಳ್ಕೊಂಡು ನೀವು ಯಾವ ಹುದ್ದೆಗೆ ಎಲಿಜಿಬಲ್ ಅದ ರೀ ಆ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಟೋಟಲ್ 7 ಪೇಜ್ ಅದ ರೀ. ಎಲ್ಲ ಪೇಜನ್ನು ನೋಟಿಫಿಕೇಷನ್ನ ನಾವು ನಿಮ್ಗೆ ಬಿಡ್ತೀವಿ. ಪೂರ ಡಿಟೇಲಾಗಿ ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಅಭ್ಯರ್ಥಿಗಳು ಇನ್ನೊಂದು ಗೊತ್ತಿರಲಿ, ಯಾರಾದರೂ 2026-27ನೇ ಸಾಲಿಗೆ ನಾವು ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಂತಕ್ಕಂಥ ಕನಸು ಹೊಂದಿದ್ರಿ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಪ್ರೆಸೆಂಟ್ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ
ಈಗೇನು ಕಾಲ್ಫಾರ್ಮ್ ಆಗ್ಯದ, ಇನ್ನೂ ಏಪ್ರಿಲ್ 1 ಅದ ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ. ಅಂಥ ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಇಂಡಿಯನ್ ನೇವಿಯಲ್ಲಿ MR ಹುದ್ದೆಗಳಿಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು, ಅದು ಏಪ್ರಿಲ್ 6ನೇ ತಾರೀಕದ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ. ಅಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಗಾಗಿ ಬರ್ಬೋದು. ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಡಿಫೆನ್ಸ್ ಫೋರ್ಸ್ದಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಯಾರಾದರೂ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಹೇಳ್ರಿ. ಸದ್ಯ ಪ್ರೆಸೆಂಟಾಗಿ PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಸೆಕೆಂಡ್ ಇಯರ್ ಮುಗಿದ ತಕ್ಷಣ ನೇರವಾಗಿ ನೀವು ಅಡ್ಮಿಷನ್ಗೆ ಬರ್ರಿ. ಯಾಕಂದರೆ ಇನ್ನು ಕೆಲವೇ ಸೀಟ್ಗಳದಾವ ಅಡ್ವಾನ್ಸ್ ರಿಸರ್ವೇಷನ್ ಮಾಡ್ಕೊಂಡಾರೆ. ನೀವು ಅಡ್ವಾನ್ಸಾಗಿ ಬಂದರೆ ಭಾಳ ಒಳ್ಳೆಯದಾಗ್ತದೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇವಿ. ಆದ್ದರಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಬನ್ನಿ. ಹಾಗೆ ಇನ್ನೊಂದು ನಿಮಗೆ ಮಾಹಿತಿ ಗೊತ್ತಿರಲಿ, ಏನಪ್ಪ ಅಂದರೆ ಈಗಾಗಲೇ ನಾ ಹೇಳಿ ಅದನ್ನೆಲ್ಲ ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕನ್ನು ಬಿಡ್ತೀವಿ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಏನಂದರೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಇದಕ್ಕೆ ಸಂಬಂಧಪಟ್ಟ ವಿವರವಾಗಿ ಇನ್ನೂ ಒಂದು ವಿಡಿಯೋನ ಮಾಡ್ತೀನಿ. ಭಾಳ ವಿವರಣೆ ಅಂದರೆ ಟೈಮ್ ಭಾಳ ಹೋಗ್ತದೆ, ಅದಕ್ಕೆ ಶಾರ್ಟ್ ಮಾಡಿದ್ದೀನಿ. ಅಭ್ಯರ್ಥಿಗಳಿಗೆ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥವ್ರು ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ನೀವು ಕಮೆಂಟ್ಗಳನ್ನ ಮಾಡ್ತಾ ಇರಬೇಕು. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆ ಇನ್ನೊಂದು ಹೇಳ್ತೀನಿ, ಈ ಸದ್ಯ ಪ್ರೆಸೆಂಟಾಗಿ 10ನೇ ತರಗತಿ ಪರೀಕ್ಷೆ ಬರೆಯತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ PUC ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಅಡ್ಮಿಷನ್ ಮಾಡಿಕೊಂಡು ಅದ್ರ ಜೊತೆ ಏನಪ್ಪ ಅಂದ್ರೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಪಡಿಬೋದು. ಈ ಕಡೆ ಕಾಲೇಜ್ಗೂ ಹೋಗೋದ್ರಿ, ಈ ಕಡೆ ಏನಂದ್ರೆ ತರಬೇತಿನ ತೊಗೋದು. ಕಾಲೇಜ್ಗೆ ಹೋಗ್ತಾನೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ನೌಕರಿಯನ್ನು ಹಿಡಿಯತಕ್ಕಂಥ ಒಳ್ಳೆಯ ಸುವರ್ಣಾವಕಾಶ ನಮ್ಮ ಸಂಸ್ಥೆ ಒಳಗದ. ಆದ್ದರಿಂದ ಪಾಲಕರು ವಿಡಿಯೋ ನೋಡ್ತಾ ಇದ್ರಿ ಅಂದರೆ ವಿದ್ಯಾರ್ಥಿಗಳಿಗೆ ಹೇಳ್ರಿ, ವಿದ್ಯಾರ್ಥಿಗಳ ವಿಡಿಯೋನ ನೋಡ್ತಾ ಇದ್ರಿ ಅಂದರೆ ಪಾಲಕರಿಗೆ ಈ ಮಾಹಿತಿಯನ್ನು ತಿಳಿಸಿ. ಎಲ್ಲ ರೀತಿಯ ಅವಕಾಶದ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.